ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ಸರಣಿ ರೇಡಿಯೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ 12ನೇ ಸಂಚಿಕೆಯಲ್ಲಿ ಆಂಡಯ್ಯರ ಕುರಿತು ಮಾತನಾಡಲಿದ್ದಾರೆ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಪಾರ್ವತಿರವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡು ನುಡಿಯ ಅಸ್ಮಿತೆಯ ಪ್ರತೀಕವಾದ 69ನೇ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾಡಿನ ಸುವರ್ಣ ಮಹೋತ್ಸವದ ಸಂಭ್ರಮದ ಹೊಸ್ತಿಲಲ್ಲಿ ನಾವೆಲ್ಲರೂ ನಿಂತಿದ್ದೇವೆ. ಈ ಸಂದರ್ಭದಲ್ಲಿ ನಾಡು ನುಡಿಯನ್ನು ಕಟ್ಟುವಲ್ಲಿ, ಸುಭದ್ರಗೊಳಿಸುವಲ್ಲಿ ಹೋರಾಡಿದ ಧೀಮಂತರನ್ನು, ಕವಿಗಳನ್ನು, ಅರಸರನ್ನು, ಮುತ್ಸದಿಗಳನ್ನು ಸ್ಮರಿಸುವಂತಹ ಸಂದರ್ಭ ಇದಾಗಿದೆ. ಈ ಸಂದರ್ಭದಲ್ಲಿ ನಾನು ದೇಸಿ ಭಾಷಾ ಪ್ರಜ್ಞೆಯನ್ನು ಪ್ರಜ್ಞಾಪೂರ್ವಕವಾಗಿ ಕಟ್ಟಿ ವೈಚಾರಿಕವಾಗಿ ಆಚರಣೆಗೆ ತರುವುದರ ಮೂಲಕ ಚರಿತ್ರೆ ನಿರ್ಮಿಸಿದವರು ಕನ್ನಡದ ಮಹತ್ವದ ಕವಿ ಆಂಡಯ್ಯ. ಅವರ ಕುರಿತು ಕೆಲ ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಕದಂಬ ಕಾಮದೇವನ ಆಶ್ರಯದಲ್ಲಿದ್ದ ಕವಿ ಆಂಡಯ್ಯನ ಕಾಲ ಸುಮಾರು 13ನೇ ಶತಮಾನದ ಉತ್ತರಾರ್ಧ ಎಂದು ಸಾಹಿತ್ಯ ಚರಿತ್ರೆಕಾರರು ತೀರ್ಮಾನಿಸಿದ್ದಾರೆ. ಕನ್ನಡದ ಜನಮಾನಸದಲ್ಲಿ ಅವಿಸ್ಮರಣೀಯ ಸ್ಥಾನ ನೀಡಿದ ಆತನ ಕೃತಿಯೇ ಕಬ್ಬಿಗರ ಕಾವ. ಶಿವ ಮತ್ತು ಮನ್ಮಥರ ನಡುವಿನ ಯುದ್ಧವೇ ಕಥೆಯ ಸಾರಾಂಶವಾಗಿದೆ. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಕಾಲಕಾಲಕ್ಕೆ ಬೇರೆ ಬೇರೆ ರೀತಿಯ ಪ್ರಯೋಗಗಳು ನಡೆಯುತ್ತಾ ಬಂದಿರುವುದರಿಂದಲೇ ಸಾವಿರಾರು ವರ್ಷದಿಂದಲೂ ಅದು ಜೀವಂತವಾಗಿದೆ. ಆದಿಕವಿ ಪಂಪನಿಂದ ಆರಂಭವಾದ ಚಂಪೂ ಕಾವ್ಯ, ವೀರಶೈವರಿಂದ ಆರಂಭವಾದ ವಚನ ಸಾಹಿತ್ಯ, ದಾಸರ ಕೀರ್ತನೆಗಳು, ಹರಿಹರನ ಕೊಡುಗೆಯಾದ ರಗಳೆ ಸಾಹಿತ್ಯ ಮೊದಲಾದ ಪ್ರಯೋಗಗಳನ್ನು ಇಲ್ಲಿ ನೆನಪಿಸಬಹುದು. ಹಾಗೆಯೇ ಸಮೃದ್ಧವಾದ ಹೊಸಗನ್ನಡ ಪರಂಪರೆಯು ನಮ್ಮ ಮುಂದಿದೆ. ಅಚ್ಚಗನ್ನಡ ಕಾವ್ಯ ಪರಂಪರೆಯು ಅಂತಹ ಪ್ರಯೋಗಗಳಲ್ಲಿ ಒಂದು. ಪ್ರಾಚೀನ ಕನ್ನಡ ಸಾಹಿತ್ಯದ ಚರ್ಚೆಯಲ್ಲಿ ಮಾರ್ಗಕಾವ್ಯ, ದೇಸಿ ಕಾವ್ಯ, ವಸ್ತುಕ, ವರ್ಣಕ ಮೊದಲಾದ ಪರಿಕಲ್ಪನೆಗಳ ಹಾಗೆಯೇ ಅಚ್ಚಗನ್ನಡ ಎಂಬ ಪರಿಕಲ್ಪನೆಯು ಮತ್ತೆ ಮತ್ತೆ ಪ್ರಸ್ತಾಪವಾಗುವುದುಂಟು. ಭಾಷೆಯ ಬಳಕೆಯಲ್ಲಾದ ಪಲ್ಲಟಗಳು, ಆಯಾ ಕಾಲದ ಪರಿಸರದ ಜನರ ಧೋರಣೆಗಳು, ಅಂದಿನ ಸಾಂಸ್ಕೃತಿಕ ಒತ್ತಡಗಳು ಕಾವ್ಯ ಪರಂಪರೆಗಳ ನಡುವೆ ಭಿನ್ನತೆಯನ್ನುಂಟು ಮಾಡಲು ಕಾರಣಗಳಾಗುತ್ತವೆ. ಕೇಶಿರಾಜನ ಶಬ್ದಮಣಿ ದರ್ಪಣದ ತಿಳಿದೇಶೀಯಮಿ ವೈದಂ ಕಳೆ ನೇಂ ರು ರು ವರ್ಣ ಶ ಶ ವಿಸರ್ಗ ಕ್ಷಳನಂ 47 ಶುದ್ಧಗನ್ನಡ ಅಚ್ಚಗನ್ನಡಕ್ಕೀ ಕ್ರಮದಿಂ ಎನ್ನುವ ಸೂತ್ರವು ಅಚ್ಚಗನ್ನಡಕ್ಕೆ ಸಂಬಂಧಿಸಿರುವುದಾಗಿದೆ. ಆ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಅಚ್ಚಗನ್ನಡ ಪ್ರಾಚೀನವಾದ ಪರಿಕಲ್ಪನೆಯೇ ಆಗಿದೆ ಎಂಬುದು ತಿಳಿದು ಬರುತ್ತದೆ. ಸಂಸ್ಕೃತದಂತಹ ದೇವಭಾಷೆ ಎಂಬ ಹೆಗ್ಗಳಿಕೆಯ ಭಾಷೆಯೊಂದು ಕಾವ್ಯ ಭಾಷೆಯಾಗಿ ಕನ್ನಡದ ಮೇಲೆ ಮಾಡಿದ ಪ್ರಭಾವ ಅಸಾಮಾನ್ಯವಾದುದು. ಕನ್ನಡದ ಪ್ರಾಚೀನ ಕವಿಗಳು ಇದರ ಜೊತೆಗೆ ಅತ್ಯಂತ ಎಚ್ಚರಿಕೆಯ ಅನುಸಂಧಾನ ಮಾಡಿರುವುದನ್ನು ಕಾಣಬಹುದು. ಕಾವ್ಯದಲ್ಲಿ ಸಂಸ್ಕೃತ ಬಳಕೆ ಮುಂದೆ ಪರಂಪರೆಯೇ ಆದ ಹಾಗೆಲ್ಲ ಕನ್ನಡ ಭಾಷೆ ಸಂಸ್ಕೃತದ ಪ್ರಭಾವವನ್ನು ತಾಳಿಕೊಳ್ಳಬಹುದೇ ಎಂಬ ಪ್ರಶ್ನೆಯು ಕೆಲವರಿಗಾದರೂ ಕಾಡತೊಡಗಿತು. 12ನೇ ಶತಮಾನದ ನಯಸೇನ ಅದರಲ್ಲಿ ಮೊದಲಿಗ. ಸಂಸ್ಕೃತದಲ್ಲಿ ಹೇಳುವುದಾದರೆ ಸಂಸ್ಕೃತದಲ್ಲಿಯೇ ಹೇಳಬೇಕು, ಕನ್ನಡದಲ್ಲಿ ಹೇಳುವುದಾದರೆ ಇಡಿಯಾಗಿ ಕನ್ನಡವನ್ನೇ ಬಳಸಬೇಕು, ಅದು ಬಿಟ್ಟು ಎರಡನ್ನೂ ಮಿಶ್ರ ಮಾಡಿದರೆ ಎಣ್ಣೆಯನ್ನು ತುಪ್ಪವನ್ನು ಬೆರೆಸಿದ ಹಾಗೆ ಆಗಲಾರದೆ ಎಂದು
ತುಂಬ ತೀಕ್ಷ್ಣವಾಗಿ ಈ ಪರಂಪರೆಯನ್ನು ಪ್ರಶ್ನಿಸಿದ. ಈ ಮಾತು ಪಂಪನ ದೇಸಿಯೊಳ್ ಪುಗುವುದು ಪೊಕ್ಕು ಮಾರ್ಗದೊಳೆ ತಳ್ಳುವುದು ಎನ್ನುವ ಮಾರ್ಗ ಮತ್ತು ದೇಸಿಗಳ ಸಮನ್ವಯದ ಕಾವ್ಯ ಪರಂಪರೆಗೆ ಕೇಳಿದ ಪ್ರಶ್ನೆಯೇ ಆಗಿದೆ. ಲಿಪಿಯನ್ನು ಹೊರತುಪಡಿಸಿದರೆ ಸಂಸ್ಕೃತ ಕಾವ್ಯದ ವಿಶಿಷ್ಟ ಪ್ರಯೋಗಗಳೋ ಎನ್ನುವ ಹಾಗೆ ಅತ್ಯಂತ ಸಂಸ್ಕೃತ ಭೂಯಿಷ್ಠ ಕಾವ್ಯಗಳನ್ನು ಕನ್ನಡ ಕವಿಗಳು ಬರೆಯತೊಡಗಿದ ಕಾಲವದು. ಸಾಲದದಕ್ಕೆ ಉಭಯ ಭಾಷಾ ವಿಶಾರದರು ಎಂಬ ಬಿರುದು ಅವರ ಬೆನ್ನಿಗಿತ್ತು. ಇದೆಲ್ಲದರ ದೆಸೆಯಿಂದ, ಸಂಸ್ಕೃತದ ದೆಸೆಯಿಂದ ಕನ್ನಡ ಸೊರಗುತ್ತಿದೆ ಎಂಬ ಅರಿವು ಇಂದಿನ ಹಾಗೆ ಕೆಲವು ಸೂಕ್ಷ್ಮ ಮನಸ್ಸಿನ ಕನ್ನಡಗರಿಗೆ ಅಂದು ಹೊಳೆಯತೊಡಗಿತು. ನಯಸೇನನ ಅನಂತರ ಆಂಡಯ್ಯ ಅದನ್ನೊಂದು ಸವಾಲಾಗಿಯೇ ಸ್ವೀಕರಿಸಿದ. ಹಾಗೆಯೇ ಅದರಲ್ಲಿ ಯಶಸ್ವಿಯೂ ಆದ. ಆತನ ಕಬ್ಬಿಗರ ಕಾವಂ ಕೃತಿಗೆ ಈ ಕಾರಣದಿಂದಲೇ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಒಂದು ವಿಶಿಷ್ಟ ಸ್ಥಾನವಿದೆ. ಕನ್ನಡ ಭಾಷೆಯ ತಾಳಿಕೆಯ ಬಾಳಿಕೆಯ ಆತಂಕ ಎದುರಾದಾಗಲೆಲ್ಲ ಬರಹಗಾರರು ಆಂಡಯ್ಯನನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡಿದ್ದಾರೆ. ಆಂಡಯ್ಯನ ನಂತರ ನವೋದಯ ಸಂದರ್ಭದಲ್ಲಿ ಮುಳಿಯ ತಿಮ್ಮಪ್ಪಯ್ಯನವರು ಸೊಬಗಿನ ಬಳ್ಳಿ, ಕೊಳಂಬೆ ಪುಟ್ಟಣ್ಣಗೌಡರು ಕಾಲೂರು ಚೆಲುವೆ ಕೃತಿಗಳು ಆಂಡಯ್ಯನ ಪರಂಪರೆಯನ್ನು ಮುಂದುವರಿಸಿದ ಕಾವ್ಯಗಳೇ ಆಗಿವೆ. ಆ ನಂತರ ಆಧುನಿಕ ಭಾಷಾಶಾಸ್ತ್ರಜ್ಞ ಡಿ.ಎನ್. ಶಂಕರ ಭಟ್ಟರು ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎನ್ನುವ ಮೂಲಕ ಆಂಡಯ್ಯನ ವಿಚಾರಧಾರೆಯನ್ನು ಮತ್ತಷ್ಟು ಪ್ರಚಾರಪಡಿಸಿದರು. ಅಚ್ಚಗನ್ನಡದಲ್ಲಿ ಕಾವ್ಯ ಬರೆದ ಆಂಡಯ್ಯನು ಅಚ್ಚಗನ್ನಡದ ವಿವರಣೆಯನ್ನು ಕೊಟ್ಟಿಲ್ಲ. ಅಚ್ಚಗನ್ನಡದಿಂ ಬಿಗಿ ಹೊಂದಿರೆ ಕಬ್ಬಿಗರ ಕಾವನೊಲವಿಂದೊರೆದನ್ ಎಂದು ಆತ ಹೇಳುತ್ತಾನೆ. ಆಂಡಯ್ಯನ ಪ್ರಜ್ಞೆಯಲ್ಲಿರುವ ಅಚ್ಚಗನ್ನಡವೆಂದರೆ ಸಂಸ್ಕೃತವನ್ನು ಬೆರೆಸದಿರುವುದು, ಅದು ಮಾತನಾಡಿದ ಹಾಗೆ ಸೊಗಸಾಗಿರುವಂತೆ ನೋಡಿಕೊಳ್ಳುವುದು, ದೇಸಿ ಶಬ್ದಗಳನ್ನು ಪ್ರಯೋಗಿಸುವುದು, ಸಂಸ್ಕೃತವನ್ನು ಬೆರೆಸದೆ ತತ್ಸಮ ತದ್ಭವ ದೇಶ್ಯ ಶಬ್ದಗಳ ಬಿಗುವು ಎದ್ದು ಕಾಣುವಂತಿರಬೇಕಾದುದೇ ಆತನ ದೃಷ್ಟಿಯಲ್ಲಿ ಅಚ್ಚಗನ್ನಡವೆನಿಸುತ್ತದೆ. ಆಂಡಯ್ಯ ಮತ್ತು ಮೊದಲಾದ ಕವಿಗಳು ಅಚ್ಚಗನ್ನಡವೆಂದರೆ ಸಂಸ್ಕೃತವನ್ನು ಬೆರೆಸದಿರುವುದು ಎಂಬುದಾಗಿ ಅರ್ಥೈಸಿದ್ದಾರೆ. ಅದು ತತ್ಸಮ ತದ್ಭವ ಸಮಸಂಸ್ಕೃತ ಮೊದಲಾದವುಗಳ ಬಳಕೆಯಿಂದ ಕನ್ನಡಕ್ಕೆ ಒಂದು ವಿಶಿಷ್ಟ ಪ್ರಾಕೃತ ರೂಪವನ್ನು ಕೊಡುವ ಪ್ರಯತ್ನವೆಂದು ವಿವರಿಸಿದ್ದಾರೆ. ಈ ಚಿಂತನೆಯ ಎಳೆಗಳನ್ನು ವಿಸ್ತರಿಸುತ್ತಾ ಡಾಕ್ಟರ್ ಡಿ.ಎನ್. ಶಂಕರ ಭಟ್ಟರು ಅಚ್ಚಗನ್ನಡ ಪರಿಕಲ್ಪನೆಯು ಕೆಲವರು ಭಾವಿಸಿದ ಹಾಗೆ ಕನ್ನಡದ ಅಲಕ್ಷಿತ ಚಿಂತನಾ ಕ್ರಮ ಎಂಬುದರ ಬದಲು ಅತ್ಯಂತ ಆಧುನಿಕವಾದ ಚಿಂತನಾ ಕ್ರಮ ಎಂಬುದನ್ನು ಸಾಧಿಸಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಹೇಳುವ ಮೂಲಕ ಮಾತು ಮತ್ತು ಬರಹ ಒಂದೇ ಬಗೆಯಾಗಿರಬೇಕು ಎನ್ನುವವರೆಗೆ ಈ ಅಚ್ಚಗನ್ನಡದ ಚಿಂತನೆಯನ್ನು ವಿಸ್ತರಿಸಿದ್ದಾರೆ. ಅಚ್ಚಗನ್ನಡ ಪರಿಕಲ್ಪನೆಯು ಕನ್ನಡ ಜಾಯಮಾನಕ್ಕನುಗುಣವಾಗಿ ಸಂಸ್ಕೃತವನ್ನು ಪಳಗಿಸಿಕೊಳ್ಳುವ ಮಾದರಿಯಾಗಿದೆ. ಕನ್ನಡದಲ್ಲಿರುವ ಅಚ್ಚಗನ್ನಡ ಪರಿಕಲ್ಪನೆಯ ಹಾಗೆಯೇ ದಕ್ಷಿಣ ಭಾರತದ ಪ್ರಮುಖ ಭಾಷೆಗಳಲ್ಲೂ ಸಮಾನಾಂತರವಾದ ತತ್ಸಂಬಂಧಿಯಾದ ಪರಿಕಲ್ಪನೆಗಳು ಇವೆ. ತೆಲುಗಿನಲ್ಲಿ ಅಚ್ಚ ತೆಲುಗಿನ ಪರಿಕಲ್ಪನೆಯನ್ನು ಕಾಣಬಹುದು. ಆಂಡಯ್ಯನ ಮೇಲೆ ತಮಿಳು ಕಾವ್ಯ ಪರಂಪರೆಯ ಪ್ರಭಾವವು, ತೆಲುಗಿನ ಪೊನ್ನಗಂಟಿ ತೆಲುಗನಾರ್ಯನ ಮೇಲೆ ಆಂಡಯ್ಯನ ಪ್ರಭಾವ ಆಗಿರುವ ಸಾಧ್ಯತೆ ಇದೆ. ಹಾಗಾದ್ದರಿಂದ ಅಚ್ಚಗನ್ನಡ ಪರಿಕಲ್ಪನೆ ಎನ್ನುವುದು ಒಂದು ಕಾಲದ ದಕ್ಷಿಣ ಭಾರತದ ಕವಿಗಳ ಒಂದು ಪ್ರಭಾವಿ ಅಸ್ಮಿತೆಯಾಗಿರುವುದನ್ನು ಕಾಣಬಹುದು. ಕನ್ನಡ ಸಾಹಿತ್ಯದಲ್ಲಿರುವ ಅಚ್ಚಗನ್ನಡ ಕಾವ್ಯ ಪರಂಪರೆಗೆ ದೀರ್ಘವಾದ ಇತಿಹಾಸವಿದೆ. ಕನ್ನಡದ ಪ್ರಾಚೀನ ಮಾರ್ಗ ಕವಿಗಳು ಒಂದಿಲ್ಲೊಂದು ರೀತಿಯಲ್ಲಿ ಅಚ್ಚಗನ್ನಡ ಮಾರ್ಗ ಪ್ರತಿಪಾದಕರೇ ಆಗಿದ್ದಾರೆ. ಒಟ್ಟಿನಲ್ಲಿ ಅಚ್ಚಗನ್ನಡ ಕವಿಗಳು ಅಚ್ಚಗನ್ನಡ ಕಾವ್ಯವನ್ನು ಬರೆಯುವುದಕ್ಕೆ ಶಪಥ ಮಾಡಿರುವುದು
ಕೇವಲ ಕನ್ನಡ ಕಾವ್ಯಕ್ಕೆ ಹೊಸತನವನ್ನು ನೀಡುವ ದೃಷ್ಟಿಕೋನಕ್ಕೆ ಮಾತ್ರ ಸೀಮಿತವಾದುದಲ್ಲ, ಅದು ಕನ್ನಡದ ಬರವಣಿಗೆಯನ್ನು ಸರಿಪಡಿಸುವ ಕ್ರಮವೂ ಹೌದು. ಏಕೆಂದರೆ ಕನ್ನಡದಲ್ಲಿ ಈವರೆಗೆ ಮಾತು ಮತ್ತು ಬರವಣಿಗೆಯ ನಡುವೆ ತುಂಬ ಅಂತರವಿದೆ. ಕನ್ನಡದ ಪ್ರಮುಖ ಭಾಷಾಶಾಸ್ತ್ರಜ್ಞರಾದ ಡಿ.ಎನ್. ಶಂಕರ ಭಟ್ಟರ ಪ್ರತಿಪಾದನೆ ಇದುವೇ ಆಗಿದೆ. ಹಾಗಾಗಿ ಇದೊಂದು ಕ್ರಾಂತಿಕಾರಕ ವಿಷಯವನ್ನು ಅಚ್ಚಗನ್ನಡ ಕವಿಗಳು ಬಹು ಹಿಂದೆಯೇ ನಡೆಸಿದ್ದಾರೆ. ಮಾತ್ರವಲ್ಲದೆ ಪ್ರಾಯೋಗಿಕವಾಗಿಯೂ ಯಶಸ್ವಿಯಾಗಿದ್ದಾರೆ. ಅಚ್ಚಗನ್ನಡ ಪರಿಕಲ್ಪನೆಯು ಕನ್ನಡ ಬರವಣಿಗೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅಚ್ಚಗನ್ನಡ ಕವಿಗಳ ಕೊಡುಗೆಯೇ ಆಗಿದೆ. ಹಾಗಾಗಿ ಆಂಡಯ್ಯನು ಕನ್ನಡದ ಪ್ರಮುಖ ಕವಿ ಮಾತ್ರವಲ್ಲದೆ ಆತನ ಕಾವ್ಯವು ಐತಿಹಾಸಿಕ ಮಹತ್ವವುಳ್ಳದ್ದು. ಈ ಪರಂಪರೆಯ ಉತ್ತರಾಧಿಕಾರಿಗಳಾದ ಮುಳಿಯ ತಿಮ್ಮಪ್ಪಯ್ಯನವರು ಮತ್ತು ಕೊಳಂಬೆ ಪುಟ್ಟಣಗೌಡರು ಕನ್ನಡದ ಬಹುಮುಖ್ಯವಾದ ಸಮಸ್ಯೆಯ ಕುರಿತು ಸಮರ್ಪಕವಾಗಿ ವಿವೇಚಿಸಿದ್ದಾರೆ. ಅಚ್ಚಗನ್ನಡ ಕವಿಗಳ ಈ ದೂರಗಾಮಿ ಚಿಂತನೆಗೆ ಆಧುನಿಕ ಕನ್ನಡದ ಸಂದರ್ಭದಲ್ಲೂ ಮನ್ನಣೆ ನೀಡಬೇಕಾಗುತ್ತದೆ ಎನ್ನುವುದು ಈ ಹೊತ್ತಿನ ಜರೂರಾಗಿದೆ. ಅಚ್ಚಗನ್ನಡ ಕಾವ್ಯ ಪರಂಪರೆಯಲ್ಲಿ ಮೊದಲನೆಯವನಾದ ಆಂಡಯ್ಯನ ಕಬ್ಬಿಗರ ಕಾವ ಐತಿಹಾಸಿಕವಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಮುಖ್ಯವಾದುದು. ಮೊದಲನೆಯದಾಗಿ ನಯಸೇನನಲ್ಲಿ ಚಿಗುರೊಡೆದಿದ್ದ ಅಚ್ಚಗನ್ನಡ ಚಿಂತನೆ ಆಂಡಯ್ಯನ ಕಾವ್ಯದಲ್ಲಿ ಪ್ರಾಯೋಗಿಕವಾಗಿ ಸಾಧನೆಯಾಗಿದೆ. ಅಚ್ಚಗನ್ನಡ ಕವಿಗಳು ತಮ್ಮ ಅಚ್ಚಗನ್ನಡ ಕಾವ್ಯ ರಚನೆಗಾಗಿ ರೂಪಿಸಿದ ಭಾಷಿಕ ಬಗೆಯು ವಿಶಿಷ್ಟವಾದುದು. ಆಂಡಯ್ಯನ ಕಾವ್ಯದಲ್ಲಿ ಹಳಗನ್ನಡ ಭಾಷೆಯ ಪ್ರಭಾವ ಎದ್ದು ಕಾಣುತ್ತದೆ. 13ನೇ ಶತಮಾನದಲ್ಲಿ ಆರಂಭವಾದ ಆಂಡಯ್ಯನ ಅಚ್ಚಗನ್ನಡ ಕಾವ್ಯ ನಂತರ ಪರಂಪರೆಯಾಗಿ ಬೆಳೆಯಲಿಲ್ಲ. ಆಂಡಯ್ಯನ ಕಬ್ಬಿಗರ ಕಾವದ ನಂತರ ಆಧುನಿಕ ಯುಗದಲ್ಲಿ ಮುಳಿಯ ತಿಮ್ಮಪ್ಪಯ್ಯನವರು, ಕೊಳಂಬೆ ಪುಟ್ಟಣ್ಣಗೌಡರು ಪ್ರಯೋಗವೆಂಬಂತೆ ತಮ್ಮ ಅಚ್ಚಗನ್ನಡ ಕಾವ್ಯಗಳನ್ನು ರಚಿಸಿದರು. ಆಂಡಯ್ಯನಿಗೆ ಅಚ್ಚಗನ್ನಡದಲ್ಲಿ ಕಾವ್ಯ ರಚಿಸುವ ಉದ್ದೇಶ ಸ್ಪಷ್ಟವಾಗಿದೆ. ಆದರೆ ಆ ಪ್ರಯತ್ನಕ್ಕೆ ಸರ್ವಮಾನ್ಯತೆಯೇನೂ ದೊರೆಯಲಿಲ್ಲ. ಆದರೂ ಕೂಡ ತನ್ನ ಕಾವ್ಯವನ್ನು ಸರಳ ನುಡಿಗಳಿಂದ ಕೂಡಿದ ಅಚ್ಚಗನ್ನಡ ಶೈಲಿಯಲ್ಲಿಯೇ ಕಾವ್ಯ ರಚಿಸುವ ಧೀಮಂತಿಕೆ ತೋರಿದವರು ಆಂಡಯ್ಯ. ಆಂಡಯ್ಯನ ಅಚ್ಚಗನ್ನಡ ಕಾವ್ಯದ ಪ್ರಧಾನ ಗುಣಲಕ್ಷಣಗಳನ್ನು ಹೀಗೆ ಕಾಣಬಹುದು. ಅಚ್ಚಗನ್ನಡ ಕಾವ್ಯಗಳಲ್ಲಿ ಸಂಸ್ಕೃತದ ಪಾಂಡಿತ್ಯ ಮತ್ತು ಪ್ರೌಢಿಮೆ ಕಂಡುಬರುವುದಿಲ್ಲ. ಕಬ್ಬಿಗರ ಕಾವದಲ್ಲಿ ಸಂಸ್ಕೃತ ವೃತ್ತಗಳಿದ್ದಾಗಲೂ ಬಳಕೆಯಾಗಿರುವ ಕನ್ನಡ ಭಾಷೆಯು ಕನ್ನಡದ ಜಾಯಮಾನಕ್ಕೆ ಅನುಗುಣವಾಗಿದೆ. ಈ ವೃತ್ತಗಳನ್ನು ಅರ್ಥಾನುಸಾರಿಯಾಗಿ ವಿಂಗಡಿಸಿದಾಗ ಕನ್ನಡದ ಸಹಜತೆ ಅದರಲ್ಲಿ ಎದ್ದು ಕಾಣುತ್ತದೆ. ಆಧುನಿಕ ಅಚ್ಚಗನ್ನಡ ಕಾವ್ಯಗಳು ದೇಸಿ ಛಂದಸ್ಸಿಗೆ ಸಂಬಂಧಿಸಿದವುಗಳಾಗಿವೆ. ಗುರು ಲಘು ದೋಷ ಅಚ್ಚಗನ್ನಡ ಕಾವ್ಯದಲ್ಲಿ ಕಂಡುಬರುವುದಿಲ್ಲ. ಅಚ್ಚಗನ್ನಡ ಕಾವ್ಯಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕನ್ನಡ ರಚನೆಗಳೇ ಇವೆ. ತತ್ಸಮ ಮತ್ತು ತದ್ಭವ ಸಮಸಂಸ್ಕೃತ ಪದಗಳು ಅಚ್ಚಗನ್ನಡ ಕಾವ್ಯದಲ್ಲಿ ಸಹಜವಾಗಿವೆ. ಸ್ವಭಾವೋಕ್ತಿ ಮತ್ತು ವಕ್ರೋಕ್ತಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅಚ್ಚಗನ್ನಡ ನುಡಿಗಳನ್ನು ಬಳಸಲಾಗಿದೆ. ಉಪಮಾನ ಉಪಮೇಯಗಳಲ್ಲೂ ಅಚ್ಚಗನ್ನಡ ರಚನೆಗಳಿವೆ. ಸಮಸಮಯ ಶೈಲಿಗೆ ಇಲ್ಲಿ ಅವಕಾಶವಿಲ್ಲ. ಉದ್ಧೃತ ಸಂಸ್ಕೃತ ವಾಕ್ಯಗಳ ಬದಲಾಗಿ ಅಚ್ಚಗನ್ನಡ ವಾಕ್ಯಗಳು ಪ್ರಯೋಗಗೊಂಡಿವೆ. ತತ್ವ ಸಂದೇಶಗಳಲ್ಲೂ ಕನ್ನಡ ವಾಕ್ಯಗಳೇ ಪ್ರಯೋಗಗೊಂಡಿವೆ. ಅಚ್ಚಗನ್ನಡ ಕವಿಗಳು ಅಚ್ಚಗನ್ನಡದ ಮೂಲಕವೇ ನಾದಮಯತೆಯನ್ನು ಸಾರಿದ್ದಾರೆ. ಗ್ರಾಮ್ಯತೆಯನ್ನು ಅಚ್ಚಗನ್ನಡ ಕವಿಗಳು ಗಂಭೀರವಾಗಿ ಪರಿಗಣಿಸಿದಂತೆ ಕಂಡುಬರುವುದಿಲ್ಲ. ಈ ಎಲ್ಲ ವೈಶಿಷ್ಟ್ಯಗಳನ್ನು ನಾವು ಅಚ್ಚಗನ್ನಡ ಕಾವ್ಯದಲ್ಲಿ ಕಾಣಬಹುದು. ಇದನ್ನೆಲ್ಲ ಗಮನಿಸಿದಾಗ ಅಚ್ಚಗನ್ನಡ ಕವಿಗಳು ಅಚ್ಚಗನ್ನಡ ಕಾವ್ಯ ಪರಂಪರೆ ಮುಂದುವರೆಸುವಾಗಲೆಲ್ಲ ಅತ್ಯಂತ ಎಚ್ಚರ ವಹಿಸಿರುವುದನ್ನು ಕಾಣಬಹುದಾಗಿದೆ. ಮುಖ್ಯವಾಗಿ ಜನಸಾಮಾನ್ಯರು ಇಂತಹ ಪರಂಪರೆಯನ್ನು ಬರಮಾಡಿಕೊಳ್ಳಬೇಕೆಂಬುದು ಅವರ ಪ್ರಮುಖ ಆಶಯವಾದಂತಿದೆ. ಜನಸಾಮಾನ್ಯರ ಭಾಷೆಯಲ್ಲಿ, ಅಂದರೆ ಪಂಡಿತರನ್ನು ಹೊರತುಪಡಿಸಿ ಕಾವ್ಯ ಬರೆಯಬೇಕಾಗಿ ಬಂದಾಗ ಜನಸಾಮಾನ್ಯರೇ ಅದರ ಪೋಷಕರಾಗಿರಬೇಕು ಎನ್ನುವ ಎಚ್ಚರಿಕೆ ಆರಂಭದಿಂದಲೂ ಈ ಕವಿಗಳಿಗೆ ಇದ್ದಂತಿದೆ.
ಅದು ಕಾವ್ಯಕ್ಕಾಗಿ ಕಾವ್ಯ ಬರೆಯುವ ಸಂಪ್ರದಾಯವಲ್ಲ. ಕಾವ್ಯದ ಮೂಲಕ ಕನ್ನಡಿಗರನ್ನು ಎಚ್ಚರಿಸುವ ಪ್ರಯತ್ನವು ಇಲ್ಲಿ ಆಗಿದೆ ಎಂಬುದನ್ನು ತಿಳಿಯಬಹುದು. ಹೀಗೆ ಹೊಸ ಹೊಸ ಪ್ರಯೋಗಗಳು, ವಿವಿಧ ಪ್ರಕಾರಗಳ ಚಿಂತನೆಗಳ ಮೂಲಕ ನಮ್ಮ ಹಿರಿಯರು ನಾಡು ನುಡಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಆದರೆ ಇಂದು ನಾವು ನಮ್ಮತನವನ್ನು ಮರೆತಿದ್ದೇವೆ. ಶೆಲ್ಡನ್ ಪೊಲಾಕ್ ಹೇಳುವಂತೆ ವಿಸ್ಮೃತಿಗೆ ಅಂದರೆ ಮರೆವಿಗೆ ಒಳಗಾಗಿದ್ದೇವೆ. ಕನ್ನಡ ನಾಡಿನಲ್ಲಿಯೇ ಕನ್ನಡಿಗರು ತಬ್ಬಲಿಗಳಾಗಿರುವಂತಹ ಬಿಕ್ಕಟ್ಟಿನ ಸ್ಥಿತಿಯಲ್ಲಿ ನಾವಿದ್ದೇವೆ. ಡಾಕ್ಟರ್ ಹಾಮಾನಾಯಕರು ಹೇಳುವಂತೆ ಕನ್ನಡವನ್ನು ಕಟ್ಟುವ ಕೆಲಸ ಬೇಗ ಪಡೆದುಕೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಭಾರತದಲ್ಲಿಯೇ ಹುಟ್ಟಿ ಬೆಳೆದ ಬೌದ್ಧ ಧರ್ಮವನ್ನು ಭಾರತದಿಂದಲೇ ಹೊರಹಾಕಿದಂತಹ ಸ್ಥಿತಿ ನಮ್ಮದಾಗುತ್ತದೆ. ಬೌದ್ಧ ಧರ್ಮವನ್ನು ಇಂದು ಚೀನಾ, ಟಿಬೆಟ್, ಭೂತಾನ್, ನೆದರ್ಲ್ಯಾಂಡ್, ಥಾಯ್ಲ್ಯಾಂಡ್, ಶ್ರೀಲಂಕಾ ಮುಂತಾದ ದೇಶಗಳು ಪ್ರೀತಿಯಿಂದ ಅಪ್ಪಿಕೊಂಡಿವೆ. ಆದರೆ ಕನ್ನಡದ ನುಡಿಗೆ ಈ ಅವಕಾಶ ಇಲ್ಲ. ಹಾಗಾಗಿ ಭಾರತದ ಅಂಗೈಯಷ್ಟು ಜಾಗದಲ್ಲಿರುವ ಕನ್ನಡ ಭಾಷೆಯನ್ನು ಇಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಭಾಷೆಯ ಪ್ರಭಾವದಿಂದ ರಕ್ಷಿಸಪಡಬೇಕಾಗಿದೆ. ಇಲ್ಲದಿದ್ದರೆ ಮುಂದೊಂದು ದಿನ ಅದು ಕಣ್ಮರೆಯಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಮಿಂಚಿ ಹೋದ ಮೇಲೆ ಚಿಂತಿಸಿಯೂ ಫಲವಿಲ್ಲ. ಹಿಂದೆ ಬ್ರಿಟಿಷರು ತಮ್ಮ ಆಡಳಿತ ಇರುವ ವಸಾಹತು ದೇಶಗಳಲ್ಲಿ ಸಂವಹನಕ್ಕಾಗಿ, ಶಿಕ್ಷಣಕ್ಕಾಗಿ ಆಂಗ್ಲ ಭಾಷೆಯನ್ನು ಬಳಸಿದ್ದರಿಂದಲೇ ಇಂದು ಅದು ವಿಶ್ವವ್ಯಾಪ್ತಿಯಾಗಿ ಹರಡಿರುವುದು. ಹಾಗೆಯೇ ಇಂದು ನಾವು ಕೂಡ ನಮ್ಮ ಭಾಷೆಯನ್ನು ಬೆಳೆಸುವ ಕೆಲಸವನ್ನು, ಉಳಿಸುವ ಕೆಲಸವನ್ನು ಮಾಡಬೇಕಾಗಿದೆ. ತೊಡಕಾಗಿರುವ ಕಾನೂನುಗಳನ್ನು ಬಲಪಡಿಸಿ ಆಡಳಿತದಲ್ಲಿ, ವ್ಯವಹಾರದಲ್ಲಿ, ಶಿಕ್ಷಣದಲ್ಲಿ ಭಾಷೆಯನ್ನು ಬಲಪಡಿಸುವ ಮೂಲಕ ನಮ್ಮ ನುಡಿಯನ್ನು ಅನ್ನದ ಭಾಷೆಯಾಗಿ, ಉದ್ಯೋಗದ ಭಾಷೆಯಾಗಿ ಬಲಪಡಿಸಬೇಕಾಗಿದೆ. ಆ ಮೂಲಕ ರಾಜ್ಯೋತ್ಸವದ ಆಚರಣೆಗೊಂದು ಅರ್ಥ ನೀಡಬೇಕಾಗಿದೆ. ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಇದುವರೆಗೆ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ಸರಣಿ ರೇಡಿಯೋ ಕಾರ್ಯಕ್ರಮದ 12ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಂಡಯ್ಯರ ಕುರಿತು ಅನೇಕ ಮಹತ್ವದ ಸಂಗತಿಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವಂತಹ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಪಾರ್ವತಿ ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇದ್ದೀ 90.4 FM ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಬಾನುಲಿ ಕನ್ನಡೋತ್ಸವ ಸರಣಿ ಕಾರ್ಯಕ್ರಮವನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ಕೇಳಬಹುದಾಗಿದೆ. ತಪ್ಪದೆ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಸಂಚಿಕೆಗಳನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ, ಲೈಕ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.